ಶಿರಾನಗರದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಮಂಜುಶ್ರೀ ಆಂಗ್ಲ ಮಾಧ್ಯಮ ಶಾಲೆ ವತಿಯಿಂದ 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ದಿನಾಂಕ 24-12-2025 ಬುಧವಾರ ಸಂಜೆ 6 ಗಂಟೆಗೆ ನಡೆಯಲಿದ್ದು, ಈ ವರ್ಷ ವಿಶೇಷವಾಗಿ ಮಕ್ಕಳ ಕೌಶಲ್ಯವನ್ನು ಪ್ರತಿಬಿಂಬಿಸುವ ಸಲುವಾಗಿ ಚಿಣ್ಣರ ಹಬ್ಬ ಎಂಬ ವಿನೂತನ ಕಾರ್ಯಕ್ರಮ ಆಯೋಜಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಪೋಷಕ ದೇವರುಗಳೇ, ಈ ಒಂದು ನಮ್ಮ ಸಂಸ್ಥೆ ಪ್ರಾರಂಭವಾಗಿ 30 ವರ್ಷ ಮುಗಿದು 30ನೇ ವಾರ್ಷಿಕೋತ್ಸವನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಪ್ರತಿ ವರ್ಷ ಒಂದೊಂದು ಹಬ್ಬನ ನಾವು ಆಚರಣೆ ಮಾಡ್ಕೊಂಡ್ಬರ್ತೀವಿ. ಈ ವರ್ಷ ಚಿಣ್ಣರ ಹಬ್ಬ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದೀವಿ. ಮಾನ್ಯ ಪೋಷಕರು, ಎಲ್ಲ ಮಕ್ಕಳು, ಹಳೆಯ ವಿದ್ಯಾರ್ಥಿ ಸಂಘದವರು ಎಲ್ಲರೂ ಸಹ ಬಂದು ನಮಗೆ ಪ್ರೋತ್ಸಾಹ ಮಾಡ್ತಿದ್ದೀರಾ. ಅದೇ ರೀತಿ ಈ ವರ್ಷನೂ ಬಂದು ನಮಗೆಲ್ಲ ಪ್ರೋತ್ಸಾಹ ಮಾಡಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ. ಓಂ ಶ್ರೀ ಮಂಜುನಾಥಾಯ ನಮಃ. ಏನಂದರೆ, ಮಂಜುಶ್ರೀ ಶಾಲೆಯಲ್ಲಿ ನಾವು ಒಂದು ಹಬ್ಬ ಅಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಹಬ್ಬವನ್ನು ಮಾಡ್ತಾ ಇದ್ದೇವೆ. ಅದೇ ಚಿಣ್ಣರ ಹಬ್ಬ. ಈ ಚಿಣ್ಣರ ಹಬ್ಬದಲ್ಲಿ ಈ ವರ್ಷ ನಾವೇನು ಮಾಡ್ತಾ ಇದ್ದೀವಿ, ತಂದೆ ತಾಯಿಗೆ ಒಂದು ಅರ್ಪಿಸೋದಕ್ಕೋಸ್ಕರ ಸ್ವಲ್ಪ ಹೆಚ್ಚಿನ ಸಾಂಗ್ಸ್ ತಂದೆ ತಾಯಿಗಳಿಗೋಸ್ಕರನೇ ಇದ್ದಾವೆ. ಆಮೇಲೆ ಒಂದು ಡ್ರಾಮಾ ಕೂಡ ತಂದೆ ತಾಯಿಗಳಿಗೋಸ್ಕರನೇ ಮಾಡಿದ್ದೇವೆ. ಮಕ್ಕಳು ಹೇಗೆ ತಂದೆ ತಾಯಿಗಳನ್ನು ಗೌರವ ಕೊಡಬೇಕಾಗ್ತದೆ, ತಂದೆ ತಾಯಿಗಳ ಬಗ್ಗೆ ಭಾವನಾತ್ಮಕವಾಗಿ ಹೇಗೆ ಅವರು ಹತ್ತಿರವಾಗಿರಬೇಕು, ತಂದೆ ತಾಯಿಗಿಂತರೂ ಮಧ್ಯೆ ಇರುವಂಥ ರಿಲೇಷನ್ಸ್ನ ಇಲ್ಲಿ ನಾವು ಬಿಂಬಿಸ್ಲಿಕ್ಕೆ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಬೇರೆ ಭಾವಗೀತೆಗಳಿದ್ದಾವೆ, ಅದ್ರ ಜೊತೆಗೆ ಜಾನಪದ ಇದ್ದಾವೆ, ಅದರೊಟ್ಟಿಗೆ ಈ ಭಕ್ತಿ ಗೀತೆಗಳಿಗೆ ಸಂಬಂಧಪಟ್ಟಂತೆ ಹಾಡುಗಳಿದ್ದಾವೆ. ನಾನು ಈ ಒಂದು ಸಂಸ್ಥೆಯ ಪರವಾಗಿ ಈ ಸಂಸ್ಥೆಯ ಎಲ್ಲ ಪೋಷಕರಿಗೂ ಮತ್ತು ಇದು ಹಿಂದೆ ಇಲ್ಲಿ ಓದಂತಹ ಮತ್ತು ನಮಗೆ ಯಾರೆಲ್ಲ ನಮಗೆ ಸಹಕರಿಸ್ತಾ ಇದ್ದೀರಿ, ತಾವೆಲ್ಲರೂ ಬಂದು ಈ ಒಂದು ಈ ಸಂಜೆಯನ್ನು ನೀವು ಬಂದು ಎಲ್ಲರೂ ಬಂದುಬಿಟ್ಟು ಇದನ್ನು ಸಕ್ಸಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಶ್ರೀ ಟಿ ಬಿ ಜಯಚಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಶಾಲೆಯ ಮಂಜುಶ್ರೀ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ PR ಮಂಜುನಾಥ್ರವರು ಅಧ್ಯಕ್ಷತೆಯನ್ನು ವಹಿಸಿಬಿಟ್ಟು, ಇದರ ಜೊತೆಗೆ ನಾವು ನಮ್ಮ BEO ಕೃಷ್ಣಪ್ಪ ಸರ್ ಆಗಮಿಸ್ತಾ ಇದ್ದಾರೆ. ಇದರೊಟ್ಟಿಗೆ ನಾಗರಾಜ್ ಅವರು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಿರಾ, ಇವರೆಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ. ಮತ್ತು ಸ್ಥಳೀಯ ನಗರಸಭಾ ಸದಸ್ಯರಾದಂತಹ ಸ್ವಾತಿ ಮಂಜೇಶ್ವರು ಕೂಡ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರೂ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಎಲ್ಲರೂ ಈ ಶಿರಾ ನಗರದ ಜನತೆ ಮತ್ತು ಶಿರಾ ತಾಲೂಕಿನ ಜನತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲೆಲ್ಲರೂ ನಾನು ಕೇಳ್ಕೊಳ್ತೇನೆ. ಆಮೇಲೆ ಈ ಕಾರ್ಯಕ್ರಮ ಶ್ರೀ ಟಿವಿಯಲ್ಲಿ ಲೈವ್ ಇರ್ತದೆ. ಶ್ರೀ ಟಿವಿ ಲಿಂಕನ್ನು ನಾವು ಶೇರ್ ಮಾಡಿರ್ತೇವೆ ಗ್ರೂಪ್ನಲ್ಲಿ. ತಾವೆಲ್ಲರೂ ಸಹ ಎಲ್ಲಿದ್ದರೂ ಸಹ ನೀವು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಬೋದು. ಮಂಜುಶ್ರೀ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಜುಶ್ರೀ ಚಿಣ್ಣರ ಹಬ್ಬ ಅಂತ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಶಿರಾ ತಾಲೂಕಿನ ನಾಗರಿಕ ಬಂಧುಗಳು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯ ಪೋಷಕರಲ್ಲಿ ವಿನಂತಿ. ಮಂಜುಶ್ರೀ ಆಂಗ್ಲ ಮಾಧ್ಯಮ ಶಾಲೆ, ಮಂಜುನಾಥ ನಗರ, ಶಿರಾ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ವಿವಿಧ ಶೀರ್ಷಿಕೆ ಅಡಿಯಲ್ಲಿ ನಾವು ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ. ನಮ್ಮ ಶಾಲೆ ಪ್ರಾರಂಭವಾಗಿ 30 ವರ್ಷಗಳನ್ನು ಕಳೆದು ನಾವು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ವಿವಿಧ ಶೀರ್ಷಿಕೆ ಅಡಿಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಂಡು ಬಂದಿದ್ದೇವೆ. ಈ ಬಾರಿ ಮಂಜುಶ್ರೀ ಚಿಣ್ಣರ ಹಬ್ಬ, ಮಕ್ಕಳಿಗೋಸ್ಕರನೇ ನಾವು ಈ ಒಂದು ಚಿಣ್ಣರ ಹಬ್ಬ ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಬಾರಿ ವಿಶೇಷವಾಗಿ ಎಲ್ಲ ನೃತ್ಯಗಳಿಗೂ ಬೇಕಾಗಿರ್ತಕ್ಕಂಥ ಪ್ರಾಪರ್ಟೀಸ್ಗಳನ್ನು ನಾವು ತಯಾರಿ ಮಾಡ್ಕೊಂಡಿದ್ದೇವೆ. ಅದ್ಭುತವಾಗಿರ್ತಕ್ಕಂಥ ನೃತ್ಯಗಳನ್ನು ಈ ಬಾರಿ ನಾವು ತಯಾರಿ ಮಾಡ್ಕೊಂಡಿದ್ದೇವೆ. ಉದಾಹರಣೆಗೆ ನವಶಕ್ತಿ ವೈಭವ ಇರ್ಬೋದು, ಮೈಸೂರು ಒಡೆಯರ್ದಿರ್ಬೋದು, ಚಿತ್ರದುರ್ಗ ಕೋಟೆಯ ಒಂದು ಮಹಿಮೆ ಅಂತಕ್ಕಂಥದ್ದಿರ್ಬೋದು. ಹಾಗಾಗಿ ಎಲ್ಲ ಭಾವನಾತ್ಮಕ ಒಂದು ನೃತ್ಯಗಳನ್ನು ನಾವು ಈ ಬಾರಿ ಆಯ್ಕೆ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಶಿರಾ ನಾಗರಿಕ ಬಂಧುಗಳಲ್ಲಿ ಹಾಗೂ ಶಿರಾ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತೇನೆ.
ಎಲ್ಲರೂ ಕೂಡ ನಮ್ಮ ಮಂಜುಶ್ರೀ ಶಾಲೆಗೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಆಮಂತ್ರಣವನ್ನ ಕೋರ್ಕೊಳ್ತಾ ಇದ್ದೇನೆ. ಈ ವರ್ಷದ ವಿಶೇಷ ಏನು ಅಂದರೆ ಮಕ್ಕಳಿಗೋಸ್ಕರ, ಮಕ್ಕಳಿಗೆ ಗೌರವ ಅರ್ಪಿಸುವುದಕ್ಕೋಸ್ಕರ ನಾವು ಚಿಣ್ಣರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಚಿಣ್ಣರ ಹಬ್ಬ ಆಚರಿಸೋದಕ್ಕೆ ನಮಗೆ ಸಂತೋಷವಾಗಿ ನೀವೆಲ್ಲರೂ ಏನು ಪೋಷಕರು ಎಲ್ಲರೂ ಸಹ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು, ನಮ್ಮ ಸಮಾರಂಭಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಕೋರಿಕೊಳ್ಳುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.